ಸ್ನೇಹಿತರೆ, ತಮ್ಮೆಲ್ಲರಿಗೂ ಇನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಸ್ವಾಮಿ ಪಿ ತರೀಕೆರೆ. ಸ್ನೇಹಿತರೆ, ಗುರು ಜೀವನದಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಪಡೆದಂತಹ ವ್ಯಕ್ತಿಯಾಗಿರ್ತಾನೆ ಅಥವಾ ಶಕ್ತಿಯಾಗಿರ್ತಾನೆ. ಯಾರೇ ಆಗಿರಲಿ, ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿಯೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಾರೆ. ಗುರುವಿಗೆ ಈ ಸಂಸ್ಕೃತಿ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದೆ. ಪುರಂದರದಾಸರು ಅನೇಕ ಶತಮಾನಗಳ ಮೊದಲೇ ಒಂದು ಮಾತನ್ನು ಹೇಳಿದ್ದಾರೆ: ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅಂದರೆ ಗುರುವಿಗೆ ಅಡಿಯಾಳಾಗು ಎಂಬುದು ಈ ಮಾತಿನ ಅರ್ಥ ಅಲ್ಲ. ಗುರುವಿನಲ್ಲಿ ಶ್ರದ್ಧೆ, ಭಕ್ತಿ, ಗುರುವಿನಲ್ಲಿ ಪ್ರೇಮ, ತಾನು ಕಲಿಯುವ ಆಸಕ್ತಿ ಇವೆಲ್ಲವನ್ನು ಸೇರಿಸಿ ಪುರಂದರದಾಸರು ಈ ಒಂದು ಮಾತನ್ನು ಹೇಳಿದ್ದಾರೆ: ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹೌದು, ಅಂದರೆ ಈ ಶ್ರದ್ಧೆ, ಭಕ್ತಿ, ತ್ಯಾಗ, ಪರಿಶ್ರಮ, ಪ್ರಯತ್ನ ಇವೆಲ್ಲವೂ ಕೂಡ ಒಂದಲ್ಲ ಒಂದು ದಿನ ಫಲ ಕೊಡುತ್ತೆ. ಯಾವುದೇ ಒಬ್ಬ ಮಹಾನ್ ವ್ಯಕ್ತಿ ಈ ಜಗತ್ತಿನಲ್ಲಿ ಆಗಿ ಹೋಗಿದ್ದಾನೆ ಅಂದರೆ ಆತನ ಪ್ರಯತ್ನ, ಆತನ ಪರಿಶ್ರಮ, ಆತನ ಶ್ರದ್ಧೆ, ಆತನ ನಿರಂತರ ಪ್ರಯತ್ನ, ಆತನ ಪರಿಶ್ರಮ, ಆತನ ಕ್ರಿಯಾಶೀಲತೆ ಎಲ್ಲವೂ ಕೂಡ ಮಿಳಿತವಾಗಿರುತ್ತೆ. ವಿದ್ಯೆ ಅಷ್ಟು ಸುಲಭವಾಗಿ ಸಿಕ್ಕೋದಲ್ಲ. ವಿದ್ಯೆ ಒಂದು ತಪಸ್ಸಿದ್ದ ಹಾಗೆ. ಆ ತಪಸ್ಸಿಗೆ ನಿಂತಾಗ ತ್ಯಾಗವನ್ನು ಮಾಡಬೇಕಾಗತ್ತೆ, ಏಕಾಗ್ರತೆ ಬೇಕಾಗುತ್ತೆ, ಅರ್ಪಣಾ ಮನೋಭಾವ ಬೇಕಾಗುತ್ತೆ, ತನ್ಮಯತೆ ಬೇಕಾಗುತ್ತೆ, ತಲ್ಲೀನತೆ ಬೇಕಾಗುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಆಸಕ್ತಿ, ವಿಶೇಷವಾದ ಆಸಕ್ತಿ ಬಹಳ ಮುಖ್ಯ ಆಗುತ್ತೆ. ಈ ಕಾಲ ಮಾತ್ರ ಅಲ್ಲ, ಎಲ್ಲ ಕಾಲದಲ್ಲೂ ಹಣ ಸಂಪಾದನೆ ಮಾಡಿದ್ದಾರೆ, ಈಗಲೂ ಕೂಡ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ, ಅಧಿಕಾರವನ್ನು ಹೊಂದ್ತಾರೆ, ಆಸ್ತಿಯನ್ನು ಮಾಡಿಕೊಳ್ತಾರೆ. ಆದರೆ ವಿದ್ಯೆಯನ್ನು ತನ್ನದನ್ನಾಗಿ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಬಹಳಷ್ಟು ಸಮಯ ಅದಕ್ಕೆ ಕೊಡಬೇಕಾಗತ್ತೆ. ಅದರ ಮೇಲೆ ಆಸಕ್ತಿಯನ್ನು ಇಡಬೇಕಾಗುತ್ತೆ, ಅದಕ್ಕೆ ಶ್ರದ್ಧೆ ತುಂಬ ಬೇಕಾಗುತ್ತೆ, ಕಠಿಣವಾದ ಪರಿಶ್ರಮ ಬೇಕಾಗುತ್ತೆ. ವಿದ್ಯೆ ಸಂಪಾದನೆಯೇ ಒಂದು ತಪಸ್ಸಿದ್ದ ಹಾಗೆ. ತಪಸ್ಸಿಗೆ ಕುಳಿತವನು ನಿದ್ರಾ ಆಹಾರಗಳ ಬಗ್ಗೆ ಆಸಕ್ತಿ ಇರೋದಿಲ್ಲ. ಆತನಿಗೆ ಕಲಿಯುವ ಆಸಕ್ತಿ, ಜ್ಞಾನದಾಹವನ್ನು ನೀಗಿಸಲಿಕ್ಕೆ ಒಬ್ಬ ಗುರು ಜೀವನದಲ್ಲಿ ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಮೊದಲು ಗುರು ಅಂತ ನಾವು ಯಾರನ್ನು ಕರಿಬೋದು ಅಂತ ಹೇಳಿದ್ರೆ ತಾಯಿಯನ್ನು ಮೊದಲು ಗುರು ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಮಾತಿದೆ: ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅಂದರೆ ಮಗು ತೊದಲು ಮಾತುಗಳನ್ನು ಆಡ್ತಿರ್ಬೇಕಾದ್ರೆ ಆ ಮಾತುಗಳನ್ನು ತಿದ್ದಿ ಸರಿಯಾದ ಮಾತನ್ನು ಕಲಿಸುವವಳು ತಾಯಿ. ಹಾಗಾಗಿ ಮೊದಲ ಸ್ಥಾನ ತಾಯಿಗೆ. ಯಾವಾಗ ಮಗು ಪರಿಸರಕ್ಕೆ ಹೊಂದಿಕೊಳ್ಳಲಿಕ್ಕೆ ಹೊರಗೆ ಹೆಜ್ಜೆಯನ್ನು ಇಡುತ್ತೆ, ಆಗ ಶಾಲಾ ದಿನಗಳು ಆರಂಭ ಆಗುತ್ತೆ. ಆ ಶಾಲಾ ದಿನಗಳಲ್ಲಿ ಸಿಕ್ಕಂತಹ ಮೊದಲಿಗರೆಂದರೆ ಗುರುಗಳು. ನಾವು ಜೀವನದಲ್ಲಿ ಎಲ್ಲವನ್ನು ಮರೆತುಬಿಡ್ತೇವೆ. ಸ್ನೇಹವನ್ನು ಮರಿತೇವೆ, ಸಂಬಂಧವನ್ನು ಮರಿತೇವೆ, ಏನೆಲ್ಲ ಮರಿತೇವೆ. ಆದರೆ ಪ್ರಾಥಮಿಕ ಶಾಲೆಯಲ್ಲಿ ಪಾಠವನ್ನು ಹೇಳಿದಂತಹ, ಬಾಲ್ಯದ ದಿನಗಳಲ್ಲಿ ಪಾಠವನ್ನು ಹೇಳಿದಂತಹ ಗುರುಗಳನ್ನು ಯಾರೂ ಸಹ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವರು ಹೇಳಿದಂತಹ ಮಾತುಗಳು, ಅವರು ಹೇಳಿಕೊಟ್ಟಂತಹ ವಿದ್ಯೆ, ಅವರು ಬೋಧಿಸಿದಂತಹ ನೀತಿ ಬೋಧನೆ ಇವೆಲ್ಲವೂ ನಮ್ಮ ಜೀವನದ ಕೊನೆಯವರೆಗೂ ಶಾಶ್ವತವಾಗಿರುತ್ತೆ. ನಮ್ಮ ಜೀವನದ ನಿಜವಾದ ಸಂಪತ್ತು ಎಂದರೆ ಬಾಲ್ಯದ ಸವಿನೆನಪುಗಳು. ಆ ಬಾಲ್ಯದ ಸವಿನೆನಪುಗಳಲ್ಲಿ ನಾವು ಬಾಲ್ಯದ ದಿನಗಳಲ್ಲಿ ಕಲಿತಂತಹ ವಿದ್ಯೆ ಕೂಡ ಒಂದು. ಬಾಲ್ಯದಲ್ಲಿ ಯಾರು ಪರಿಶ್ರಮ ಹಾಕಿ ವಿದ್ಯೆಯನ್ನು ಕಲಿತಾರೆ, ಜೀವನದಲ್ಲಿ ಆತ ಯಾವತ್ತೂ ಸೋಲನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಬೇಸ್ಮೆಂಟ್ ಆಗಿರುತ್ತೆ. ಬೇಸ್ಮೆಂಟ್ ಭಾಳ ಮುಖ್ಯ. ಒಂದು ಮನೆ ಕಟ್ಟಲಿಕ್ಕೆ ಹೇಗೆ ತಳಪಾಯ ಮುಖ್ಯನೋ, ಒಬ್ಬ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಆತನ ತಳಪಾಯ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಜ್ಞಾನ, ಒಳ್ಳೆಯವರ ಸಹವಾಸ, ಒಳ್ಳೆಯವರ ಮಾರ್ಗದರ್ಶನ ಎಲ್ಲವೂ ಬೇಕಾಗುತ್ತೆ. ನಾನು ಈಗ ಹೇಳುವಂತಹ ಒಂದು ಮಾತನ್ನು ಬಹಳಷ್ಟು ಮಹನೀಯರು ಹೇಳಿದ್ದಾರೆ: ಬೇಡಿದ್ದನ್ನು ನೀಡುವಂತಹ ಯಾವುದೇ ಅಗೋಚರ ಶಕ್ತಿ ಈ ಜಗತ್ತಿನಲ್ಲಿ ಇಲ್ಲ. ಎಲ್ಲವೂ ನಿನ್ನ ಪರಿಶ್ರಮ, ಪ್ರಯತ್ನದಿಂದಲೇ ಪಡೆಯಬೇಕು. ಈ ಮಾತನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ಈಗ ನಾವೇನಾಗಿದ್ದೇವೆ ಅದೆಲ್ಲಕ್ಕೂ ನಮ್ಮ ಪ್ರಯತ್ನ ಮತ್ತು ಪರಿಶ್ರಮ ಬಹಳ ಮಟ್ಟಿಗೆ ಕಾರಣವಾಗಿರುತ್ತೆ. ಮಂತ್ರಕ್ಕೆ ಯಾವತ್ತೂ ಸಹ
ಮಾವಿನಕಾಯಿ ಬಿದ್ದಿಲ್ಲ. ಪ್ರಯತ್ನ ಬೇಕೇ ಬೇಕು, ಕಲ್ಲನ್ನು ಹೊಡಿಬೇಕು, ಒಂದಲ್ಲ ಎರಡು ಸರ್ತಿ ಹೊಡಿಬೇಕು. ಒಂದಲ್ಲ ಒಂದು ಸರ್ತಿ ಹಣ್ಣು ಬಿದ್ದೇ ಬೀಳುತ್ತೆ. ಎಷ್ಟು ಸರಿ ಹೊಡೆದ್ರೂ ಬೀಳೋದಿಲ್ಲ, ಇದು ನಾನು ಹೊಡೆಯೋದ್ರಲ್ಲಿ ಅರ್ಥ ಇಲ್ಲ ಅಂತ ಕೈ ಬಿಟ್ಟು ಹೋದರೆ ಆತ ನಿರಾಶಾವಾದಿ. ಆಶಾವಾದಿ ಆಗಿರಬೇಕು ಮನುಷ್ಯ. ಯಾವತ್ತು ಮನುಷ್ಯ ಸೋಲನ್ನು ಕಾಣ್ತಾನೆ ಆತನಿಗೆ ಯಾವತ್ತಾದರೂ ಒಂದು ಗೆಲುವು ಕಾದೇ ಇರುತ್ತೆ. ಫೇಲಾದ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ದಡ್ಡರಲ್ಲ. ಅವರು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಬಹಳ ಎತ್ತರಕ್ಕೆ ಬೆಳೆಯುವ ಸಾಧ್ಯತೆ ಇದೆ. ಅದನ್ನು ನಾವು ಸಮಾಜದಲ್ಲಿ ನೋಡಿದ್ದೇವೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ಸಮಾಜದಲ್ಲಿ ಪ್ರತಿಭಾವಂತರು ಅಂತ ನೋಡ್ತಾ ಇದ್ದೇವೆ, ಅವರೆಲ್ಲ ಸಾಮಾನ್ಯವಾದ ಶಿಕ್ಷಣವನ್ನು ಪಡೆದವರೇ ಆಗಿದ್ದಾರೆ. ಶೈಕ್ಷಣಿಕವಾಗಿ ಎಷ್ಟೇ ಉನ್ನತವಾದ ಡಿಗ್ರಿಗಳನ್ನು ಹೊಂದಿದ್ರೂ ಕೂಡ ಏನೂ ಇಲ್ಲದ ಸಾಧಾರಣ ಶಾಲೆಗಳಿಗೆ ಹೋಗಿ ಕಲಿತಂಥವರೇ ಸಮಾಜದಲ್ಲಿ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಅವರು ಮಹಾನ್ ವ್ಯಕ್ತಿ ಆಗಿರಲಿ, ಸಾಮಾನ್ಯ ವ್ಯಕ್ತಿ ಆಗಿರಲಿ, ಒಬ್ಬ ಗುರು ಬಹಳ ಮುಖ್ಯ. ಹಿಂದೆ ಒಬ್ಬ ಗುರು, ಮುಂದೆ ಒಂದು ಗುರಿ. ಗುರಿ ಬದುಕನ್ನು ತೋರಿಸುತ್ತೆ, ಗುರು ಬದುಕಿಗೆ ಮಾರ್ಗದರ್ಶನವನ್ನು ತೋರ್ತಾರೆ. ನೋಡಿ, ವಿದ್ಯೆ ಅನ್ನೋ ವಿಚಾರದಲ್ಲಿ ಸರ್ವಜ್ಞ ಒಂದು ಮಾತನ್ನು ಹೇಳ್ತಾನೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರಳು ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಈ ವಿದ್ಯೆ ಮತ್ತು ಜ್ಞಾನದಲ್ಲಿ ಯಾರೂ ಕೂಡ ನಾನೇ ಮಹಾನ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೆಟ್ಟದಕ್ಕಿಂತ ಒಂದು ಬೆಟ್ಟ ದೊಡ್ಡದು, ಗುಡ್ಡಕ್ಕಿಂತ ಒಂದು ಗುಡ್ಡ ದೊಡ್ಡದು. ಹಾಗಾಗಿ ನಾನತ್ವ ಅನ್ನೋದು ಬಿಟ್ಟಾಗ ಮನುಷ್ಯ ಪಡೆದಂತಹ ಜ್ಞಾನ ಅದು ಸಾರ್ಥಕವಾಗುತ್ತೆ. ತಾನು ಪಡೆದಂತಹ ಜ್ಞಾನವನ್ನು ಹಂಚಿದಾಗ ನಿಜವಾದ ಸಾರ್ಥಕತೆ ಬರಲಿಕ್ಕೆ ಸಾಧ್ಯ. ಹಂಚಿದಷ್ಟು ಹೆಚ್ಚಾಗುವಂತಹದ್ದು, ಅಧಿಕಗೊಳ್ಳುವಂಥದ್ದು ಜ್ಞಾನ ಮಾತ್ರ, ವಿದ್ಯೆ ಮಾತ್ರ. ಯಾರೂ ಕದಿಯಲಾರದ ವಸ್ತು ಅಂತ ಹೇಳಿದ್ರೆ ಅದು ವಿದ್ಯೆ ಮಾತ್ರ. ಹಣವನ್ನು ಕದಿಯಬಹುದು, ಆಭರಣವನ್ನು ಕದಿಯಬಹುದು, ಆಸ್ತಿಯನ್ನು ಯಾರಾದರೂ ಲಪಟಾಯಿಸಬಹುದು, ಏನೆಲ್ಲ ಕಳ್ಕೊಳ್ಬಹುದು. ಆದರೆ ಸಂಪಾದಿಸಿದಂತಹ ವಿದ್ಯೆ ಮಾತ್ರ ನಮ್ಮ ಜೀವನದ ಕೊನೆಯವರೆಗೂ ಇರುತ್ತೆ. ನಮ್ಮ ನಂತರವೂ ವಿದ್ಯೆಯ ಮೂಲಕ ನಾವು ಗುರುತಿಸಲ್ಪಡ್ತೇವೆ. ನಾವು ಪಡೆದುಕೊಂಡಂತಹ ಜ್ಞಾನದ ಮೂಲಕ ಈ ಸಮಾಜ ನಮ್ಮನ್ನು ಗುರುತಿಸುತ್ತೆ. ಹಾಗಾಗಿ ಜ್ಞಾನ ಮಾರ್ಗ ಇದೆಯಲ್ಲ, ಬಹಳ ಕಠಿಣವಾದ ಮಾರ್ಗ. ಅದು ಶಾರ್ಟ್ಕಟ್ಟಲ್ಲಿ ಹೋದರೆ ಖಂಡಿತ ಸಿಕ್ಕೋದಿಲ್ಲ. ಶಾರ್ಟ್ಕಟ್ಟಲ್ಲಿ ಹೋದರೆ ಏನು ಬೇಕಾದರೂ ಸಿಗ್ಬೋದು. ಆದರೆ ಜ್ಞಾನವನ್ನು ಸಂಪಾದಿಸಲಿಕ್ಕೆ ಸರಿಯಾದ ಸಿದ್ಧತೆ, ಸರಿಯಾದ ಪರಿಶ್ರಮ, ನಿರಂತರ ಪ್ರಯತ್ನ, ಕ್ರಿಯಾಶೀಲತೆ ಎಲ್ಲವೂ ಇದ್ದಾಗ ಮಾತ್ರ ಸಾಧ್ಯ. ಅಕ್ಷರವನ್ನು ಕಲಿಸಿದವನು ಮಾತ್ರ ಅಲ್ಲ, ಯಾವುದೇ ಒಂದು ಕಾಯಕವನ್ನು ಕಲಿಸಿದವನು, ಒಂದು ಕಸುಬು ಅಥವಾ ಒಂದು ಬರವಣಿಗೆ ಅಥವಾ ಒಂದು ಕಲೆ, ಸಾಹಿತ್ಯ, ನಾಟಕ, ನಾನಾ ರಂಗಗಳಲ್ಲಿ ಎಲ್ಲರಿಗೂ ಗುರುಗಳಿರ್ತಾರೆ. ಆ ಗುರುಗಳನ್ನು ಯಾರೂ ಸಹ ತಮ್ಮ ಜೀವನದ ಕೊನೆಯ ತನಕ ಮರೆಯೋದಿಲ್ಲ. ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.